ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವೀರೇಂದ್ರ ಹೆಗ್ಗಡೆ ಅವ್ರನ್ನ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ನಾನು ವೀರೇಂದ್ರ ಹೆಗ್ಗಡೆಯವರ ಮೈಸೂರು ರೋಡಿನಲ್ಲಿರುವಂತಹ ಪಯಣ ಕಾರ್ ಮ್ಯೂಸಿಯಂನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಪಯಣ ಕಾರ್ ಮ್ಯೂಸಿಯಂ ನೋಡಿದ್ದೀರೋ ಎಲ್ಲರೂ ಕಮೆಂಟ್ ಮಾಡಿ ಇಲ್ಲಿ ಯಾವ ಕಾರ್ ಇಷ್ಟ ಆಯಿತು ಅಂತ. ಹಾಗೆ ಪಯಣ ಕಾರ್ ಮ್ಯೂಸಿಯಂ ಬಗ್ಗೆ ಏನಾದರೂ ತಿಳಿದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಪಯಣ ಕಾರ್ ಮ್ಯೂಸಿಯಂಗೆ ಸೆಕೆಂಡ್ ಟೈಮ್ ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಕಮ್ಮಿ ಕಾರಿತ್ತು, ಬೇರೆ ಬೇರೆ ಕಾರಿತ್ತು. ಈಗ ಕೆಲವೊಂದು ಕಾರ್ ಇಲ್ಲ. ಸ್ಟಾರ್ಟಿಂಗು ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ತುಂಬ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಹಾಗೆ ನಾವು ಹೋದಾಗ ಹೋಟೆಲ್ ಇರಲಿಲ್ಲ, ಅಲ್ಲಿ ರೆಸ್ಟೋರೆಂಟ್ ವ್ಯವಸ್ಥೆ ಇರಲಿಲ್ಲ. ಈಗ ರೆಸ್ಟೋರೆಂಟ್ ಕೂಡ ಇದೆ. ಎಲ್ಲ ಓಡಾಡಿ ಸಾಕಾದವರು ಏನಾದ್ರು ಸ್ನ್ಯಾಕ್ಸ್ ಏನಾದರೂ ತಿನ್ಕೋಬೋದು, ಆ ಥರ ರೆಸ್ಟೋರೆಂಟ್ ಕೂಡ ಇದೆ. ಮೊದಲು ಇರಲಿಲ್ಲ ಅದು. ಸೊ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಇನ್ನು ಪಯಣ ಕಾರ್ ಮ್ಯೂಸಿಯಂ ನೋಡಿಲ್ವಾ, ಒಮ್ಮೆ ಹೋಗಿ ಪಯಣ ಕಾರ್ ಮ್ಯೂಸಿಯಂ ನೋಡಿಕೊಂಡು ಅಲ್ಲಿರೋ ಕಾರ್ಗಳನ್ನ ಮಕ್ಕಳಿಗೆ ತೋರಿಸ್ಕೊಂಡು ನೀವು ನೋಡಿಕೊಂಡು ವಿಂಟೇಜ್ ಕಾರ್ಗಳನ್ನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಗೊತ್ತಾ, ಪಯಣ ಕಾರ್ ಮ್ಯೂಸಿಯಮಲ್ಲಿ ಓಡಾಡಿ ಕಾಲೆಲ್ಲ ನೋವಾಯಿತು. ತುಂಬ ದೊಡ್ಡ ಕಾರ್ ಮ್ಯೂಸಿಯಂ, ಎಕಡೆ ನೋಡಿದ್ರು ಜನ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಟಿಕೆಟ್ ಕೂಡ ಇರುತ್ತೆ. ಒಬ್ಬರಿಗೆ 75 ರೂಪೀಸ್ ತಗೋತಾರೆ ಟಿಕೆಟು ದೊಡ್ಡವರಿಗೆ. ಹಾಗೆ ಕ್ಯಾಮ್ರಾ ಎಕ್ಸ್ಟ್ರಾ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡೋದಾದರೆ ನೀವೇನೋ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ಕ್ಯಾಮ್ರಾ ತೊಗೊಂಡೋದ್ರೆ ನೀವು ಪೇ ಮಾಡಬೇಕಾಗುತ್ತೆ. ಕ್ಯಾಮ್ರಾದಲ್ಲಿ ನೀವು ರೆಕಾರ್ಡ್ ಮಾಡೋದಾದರೆ ಪೇ ಮಾಡಬೇಕಾಗುತ್ತೆ. ಈ ಫ್ಯಾನ್ ನೋಡಿ ಎಷ್ಟು ದೊಡ್ಡದಾಗಿತ್ತು, ಸೊ ಅದಕ್ಕೆ ನಿಮಗೆ ತೋರಿಸ್ತೇನೆ. ನಾನು ನೋಡಿದ್ದೀನಲ್ಲ, ನೀವು ನೋಡಲಿ ಅಂತ. ಹಾಗೆ ಇಲ್ಲಿ 2 ಕುದುರೆಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಮುಟ್ಟೋ ಹಾಗಿಲ್ಲ ಅಲ್ಲಿ ಯಾವುದೇ ವಸ್ತುಗಳನ್ನು. ಸೊ ಮುಟ್ಟಬೇಕು ಅನ್ನಿಸ್ತು, ನಾನು ಮುಟ್ಟಲಿಲ್ಲ. ಈ ಕುದುರೆ ನಿಜ ಕುದುರೆ ಅಂತೂ ನಾನು ಮುಟ್ಟಲ್ಲ, ಸ್ವಲ್ಪ ಭಯ ನನಗೆ. ಈ ಕುದುರೆ ಮುಟ್ಟೋಣ ಅಂತ ನೋಡಿದೆ, ಆದರೆ ಅಲ್ಲೆಲ್ಲ ಇದ್ದರೂ ಸಹ ಮುಟ್ಟಲಿಲ್ಲ. ಸೊ ನೋಡಿ, ಇದೇ ಎಂಟ್ರೆನ್ಸು. ಇದು ವೀರೇಂದ್ರ ಹೆಗ್ಗಡೆ ಅವರ ಕಾರ್ ಮ್ಯೂಸಿಯಂ ಆಗಿರುತ್ತೆ. ಪಯಣ ಕಾರ್ ಮ್ಯೂಸಿಯಂ ಆಗುತ್ತೆ. ಧರ್ಮಸ್ಥಳದಲ್ಲಿದ್ದಂತಹ ವಿಂಟೇಜ್ ಕಾರುಗಳನ್ನ ಇಲ್ಲಿ ತೊಗೊಂಬಂದಿಟ್ಟಿದ್ದಾರೆ, ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು, ತಂದಿಟ್ಟಿದ್ದಾರೆ. ನೋಡಿ, ಇಲ್ಲಿ ಟಿಕೆಟ್ ತೋರಿಸ್ತೀನಿ ನೋಡಿ. ಹಾಗೆ ಇದು ವೀರೇಂದ್ರ ಹೆಗ್ಗಡೆಯವರು ಯೂಸ್ ಮಾಡ್ತಿದ್ದಂಥ ಕಾರ್ ಅಂತೆ. ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಸೊ ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ, ವೀರೇಂದ್ರ ಹೆಗ್ಗಡೆಯವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಆಮೇಲೆ ಇಲ್ಲಿ ಒಂದು ಮಾಡೆಲ್ ಕೂಡ ಇದೆ, ಹೆಂಗಿದೆ ಕಾರ್ ಮ್ಯೂಸಿಯಂ, ಪಯಣ ಕಾರ್ ಮ್ಯೂಸಿಯಂ ಹೆಂಗಿದೆ, ಎಲ್ಲೆಲ್ಲಿ ಏನೇನಿದೆ ಅಂತ ಒಂದು ಮಾಡೆಲ್ ಕೂಡ ಮಾಡಿಟ್ಟಿದ್ದಾರೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೆ ತೋರಿಸ್ಬೇಕಾಗತ್ತೆ ಅಂತ, ತೋರಿಸ್ಲೇಬೇಕು ಅಂತ. ಹೀಗೆ ಇಲ್ಲೊಂದು ಫಲಕ ಹಾಕಿದ್ದಾರೆ, ಅದರಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಒಳಗೆ ಹೋಗೋಣ ಬನ್ನಿ. ಒಳಗೆ ಹೋಗ್ತಿದ್ದಂಗೆ ಫಸ್ಟು ಬಂಡಿ ಗಾಲಿಗಳ ಬಗ್ಗೆ ಡೀಟೇಲ್ ಹಾಕಿದ್ದಾರೆ. ಸ್ಟಾರ್ಟಿಂಗು ನಾವು ಏನು ಯೂಸ್ ಮಾಡ್ತಿದ್ವು ಅದರಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ. ಎತ್ತಿನ ಬಂಡಿಗಳು, ಟಾಂಗಾಗಳು ಈ ಥರದ್ದು ಇಟ್ಟಿದ್ದಾರೆ. ಖುಷಿಯಾಗುತ್ತೆ ಈ ಥರ ನೋಡಿದ್ರೆ. ನನಗೆ ಈ ಥರ ಟಾಂಗಾಗಳು ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಇದನ್ನು 2-3 ಸರಿ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ, ಈ ಥರ ಬಂಡಿ ಅಂದರೆ ನಂಗೆ ತುಂಬ ಇಷ್ಟ. ಈ ಥರ ಇರಬೇಕು ನೋಡೋಕ್ಕೆ ನೋಡಿ. ಸೊ ಖುಷಿಗೆ ಅಲ್ಲಿ ನಾನು ಹಾರ್ಟ್ ಕೊಟ್ಟೆ ಅದಕ್ಕೆ. ಸೊ ಆ ಥರ ಬಂಡಿಗಳು, ಎತ್ತಿನ ಬಂಡಿನೋ ಟಾಂಗನೋ ಗೊತ್ತಿಲ್ಲ, ಆ ಥರ ಗಾಡಿ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಬನ್ನಿ, ಇಲ್ಲಿ ಈ ಕಾರ್ನ ನೋಡೋಣ. ವೈಟ್ ಕಲರ್ ಕಾರ್ ಎಷ್ಟು ಚೆನ್ನಾಗಿದೆ. ಮುಂದೆ ಕೂತಿರೋರಿಗೆ ಮಾತ್ರ ಮೇಲ್ಗಡೆ ಟ್ಯಾಪ್ ಇದೆ, ಹಿಂದೆ ಕೂತವರಿಗೆ ಟ್ಯಾಪ್ ಇಲ್ಲ. ಇದು ರೋಲ್ಸ್ ರಾಯ್ಸ್ ಕಾರು, 1924 ಇದು. 100 ವರ್ಷ ಆಯಿತು ಅನಿಸುತ್ತೆ, 100 ವರ್ಷ ಆಯಿತು ಈ ಕಾರ್ ಬಂದು. ಸೊ ಈ ಥರ ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ ಎಲ್ಲ ಕಾರ್ ಹತ್ರನೂ. ಯಾವ ಕಾರು, ಇಷ್ಟು ಇಂಜಿನ್ನು, ಅದೆಲ್ಲ ಇರ್ತಲ್ಲ ಡೀಟೇಲ್ಸ್, ಅದೆಲ್ಲ ಹಾಕಿರ್ತಾರೆ. ಯಾವಾಗ ಬಂತು ಅಂತ ಕೂಡ ಹಾಕಿರ್ತಾರೆ. ಎಲ್ಲ ನೋಡ್ಬೋದು, ಮಕ್ಳಿಗೆ ತೋರಿಸ್ಬೋದು, ಮಕ್ಳಿಗೆ ಖುಷಿ ಆಗುತ್ತೆ. ಈ ಥರ ಇಲ್ಲಿ ಕಮ್ಮಿ ಅಂದ್ರೂ 200-300 ಕಾರ್ಗಳಿದ್ದಾವೆ. ಹಾಗೆ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಈ ಥರ ಕಾರ್ಗಳಿದ್ದವು, ಹಿಂದೆ ಈ ಥರ ಕಾರ್ಗಳಿದ್ದವು, ಈ ಥರ ಎಂಜಿನ್ ಇತ್ತು ಅಂತೆಲ್ಲ ತೋರಿಸಿದ್ರೆ ಮಕ್ಕಳಿಗೆ ತಿಳುವಳಿಕೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ, ಇಲ್ಲಿದೆಯಲ್ಲ ಇದ್ರ ಹೆಸರು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾರು ಕಮೆಂಟ್ ಮಾಡಿರ್ತಾರೋ, ಯಾರು ಕರೆಕ್ಟಾಗಿರೋ ಆನ್ಸರ್ನ ಕಮೆಂಟ್ ಮಾಡಿರ್ತಾರೋ ಅವರ ಯೂಟ್ಯೂಬ್ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಹಾಕ್ತೀನಿ ಅಂತ ಹೇಳ್ತಾ ಮುಂದೆ ಕಾರುಗಳನ್ನು ನೋಡೋಣ ಬನ್ನಿ. ಎಲ್ಲ ಕಾರುಗಳಿಗೂ ಅದ್ರ ಡೀಟೇಲ್ಸ್ ಹಾಕಿದ್ರು, ಯಾವ ಮಾಡೆಲ್ಲು, ಎಷ್ಟನೇ ಇಯರಲ್ಲಿ ಆ ಕಾರ್ ಇತ್ತು ಎಲ್ಲ ಹಾಕಿದ್ದಾರೆ. ತುಂಬ ಹಳೆ ಕಾರುಗಳು, ವಿಂಟೇಜ್ ಕಾರುಗಳು ತುಂಬ ಚೆನ್ನಾಗಿದೆ. 1946 ಎಲ್ಲ ಕಾರುಗಳ ಬಗ್ಗೆ ಮಾಹಿತಿ ಅಲ್ಲೇ ಹಾಕಿರ್ತಾರೆ.
ಸೊ ಅದ್ರ ಇಂಜಿನ್ ಕೆಪಾಸಿಟಿ ಈ ಥರ ಎಲ್ಲ ಫುಲ್ ಡೀಟೇಲ್ಸ್ನ ಹಾಕಿರ್ತಾರೆ, ನಾವು ನೋಡ್ಕೋಬೋದು, ಹಾಗೆ ತಿಳ್ಕೊಬೋದು ಆಯಿತಾ. ಸೊ ಯಾರಿನ್ನೂ ಪಯಣ ಕಾರ್ ಮ್ಯೂಸಿಯಂ ನೋಡಿಲ್ವೋ ದಯವಿಟ್ಟು ಒಮ್ಮೆ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ, ನೋಡಿ 1947ನಲ್ಲಿ ಬಿಲ್ಡ್ ಆಗಿರೋ ಕಾರ್ ಅಂತ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಾರು, 1947 ಮತ್ತು ಕಾರ್ ಹೆಸರು, ಇಂಜಿನ್ ಕೆಪಾಸಿಟಿ ಏನೇನೋ ಫುಲ್ ಡೀಟೇಲ್ಸ್ ಹಾಕಿರ್ತಾರೆ. ಹಂಗೆ ಈ ಕಾರ್ ನೋಡಿ ತುಂಬ ಚೆನ್ನಾಗಿದೆ ಕಾರು, ವೈಟ್ ಕಲರ್ ಕಾರು, 1947 ವಾವ್ ಅಲ್ಲ. ಹಾಗೆ ಇಲ್ಲಿ ಮೇಲಿದೆಯಲ್ಲ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ, ದಯವಿಟ್ಟು ಯಾರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈ ಕಾರನ್ನ ಜಯಚಾಮರಾಜ ಒಡೆಯರವರು ಯೂಸ್ ಮಾಡ್ತಾ ಇದ್ದಾರಂತೆ. ಸೊ ಎಂಥ ಪುಣ್ಯ ಅಲ್ವಾ ನಮಗೆ, ಈ ಥರ ರಾಜರು ಯೂಸ್ ಮಾಡಿರೋ ಕಾರನ್ನೆಲ್ಲ ನೋಡೋ ಅಂಥ ಭಾಗ್ಯ ಯಾರಿಗಿದೆ ಯಾರಿಗಿಲ್ಲ. ದಯವಿಟ್ಟು ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ, ತುಂಬ ಖುಷಿಯಾಗುತ್ತೆ ಈ ಥರ ವಿಂಟೇಜ್ ಕಾರ್ಗಳನ್ನ ನೋಡಿದಾಗ. ರಾಜರು ಓಡಿಸಿದ್ದಿದ್ದು ಕಾರು ಅಂದಾಗ ಹೆಮ್ಮೆ ಆಗುತ್ತಲ್ಲ. ಸೊ ನೋಡಿ, ಆಮೇಲೆ ಇಲ್ಲಿ ಬೈಕ್ಸ್ ಕೂಡ ಇಟ್ಟಿದ್ರು. ನನ್ನ ಫೇವ್ರೆಟ್ ಬೈಕ್ ಅಲ್ಲಿ ಮೇಲಿದೆ ನೋಡಿ ಯಮಹ, ಸೊ ಅದಕ್ಕೂ ಒಂದು ಹಾರ್ಟ್. ಈ ಥರ ಬೈಕ್ಗಳು ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನನಗೆ ಈ ಬೈಕ್ಗಳ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ, ಬಟ್ ಯಮಹ ನನಗೆ ತುಂಬ ಇಷ್ಟ ಆಗುವಂಥ ಬೈಕ್ಸ್. ಅದನ್ನು ನೋಡಿಕೊಂಡು ಕಣ್ಣು ತುಂಬಿಕೊಂಡು ಮುಂದೆ ಬೈಕ್ಸ್ನ ನೋಡೋಣ ಅಂತ ಬಂದೆ. ಈ ಬೈಕ್ಸ್ ಫುಲ್ ಡೀಟೇಲ್ಸ್ನ ಹೇಳ್ಕೊಂಡು ಹೋದರೆ ನಾನು ಈ ವಿಡಿಯೋ ತುಂಬ ಲ್ಯಾಗ್ ಆಗಿಬಿಡುತ್ತೆ. ಸೊ ಹಂಗೆ ತೋರಿಸ್ತೀನಿ, ಯಾರ್ಯಾರಿಗೆ ಯಾವ್ಯಾವ ಬೈಕ್ ಇಷ್ಟನೋ ಅವರು ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳ್ತಾ, ಇದು ಬಜಾಜ್ ಆ ಥರ ಬೈಕು, ನಾನಿನ್ನ ಮರೆಯಲಾರೆ ಆ ಬೈಕ್ ಅದಲ್ವಾ. ಇನ್ನು 1925ರಷ್ಟು ಹಳೆಯ ಕಾರುಗಳನ್ನು ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ವಿವಿಧ ಬ್ರ್ಯಾಂಡ್ಗಳು ಇದ್ದಾವೆ, ಫಿಯಟ್, ಮರ್ಸಿಡಿಸ್ ಬೆಂಜ್ ಮತ್ತು ಹಿಂದೂಸ್ತಾನ್ ಮೋಟರ್ಸ್, ಇಂತಹ ಹಲವಾರು ಬ್ರ್ಯಾಂಡ್ಗಳ ಮಾದರಿಯನ್ನು ಕೂಡ ಇಲ್ಲಿ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಎಲ್ಲ ಕಾರ್ಗಳ ಹತ್ರನೂ ಅದರದ್ದು ಫುಲ್ ಡೀಟೇಲ್ಸ್ ಇರುತ್ತೆ, ಎಲ್ಲವೂ ನಾನು ಹೇಳೋಕ್ಕಾಗಲ್ಲ. ಎಲ್ಲ ಕಾರ್ ಡೀಟೇಲ್ಸ್ನ ಫುಲ್ಲು ಹೇಳ್ಕೊಂಡು ಹೋದರೆ ನಾನು 2 hours ಆಗುತ್ತೆ, ನನ್ನದು ವೀಡಿಯೋ ಲ್ಯಾಗ್ ಆಗೋಗುತ್ತೆ. ಸೊ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಅನಿಸುತ್ತೆ, ನೀವು ಅಲ್ಲಿ ಹೋಗಿ ನೋಡಲಿ ಅನ್ನೋದಕ್ಕಷ್ಟೇ ಈ ವಿಡಿಯೋ ಮಾಡಿರೋದು. ನಾನು ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟನ್ನು ಹೇಳಿರ್ತೀನಿ, ನೀವು ಅಲ್ಲೋಗಿ ಫುಲ್ಲು ಡೀಟೇಲ್ಸ್ ತಿಳ್ಕೊಂಡು ಯಾರ್ಯಾರಿಗೆ ಕಾರ್ ಬಗ್ಗೆ, ವಿಂಟೇಜ್ ಕಾರ್ ಬಗ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಅಲ್ಲಿ ಹೋಗಿ ಪಯಣ ಮ್ಯೂಸಿಯಮ್ಗೆ ಹೋಗಿ ಕಾರುಗಳನ್ನ ನೋಡಿ ಅದರ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಪಯಣ ಮ್ಯೂಸಿಯಂನಲ್ಲಿ ಮೈಸೂರು ಮಹಾರಾಜರು ಮತ್ತು ಸರ್ CV ರಾಮನ್ ಅಂಥವರು ಬಳಸುತ್ತಿದ್ದ ಕಾರುಗಳು, ಇನ್ನೂ ಎಷ್ಟೊಂದು ಜನ ಬಳಸ್ತಿದ್ದ ಕಾರ್ ಕೂಡ ಇದೆ, ಇನ್ನೊಬ್ಬರು ಸೆಲೆಬ್ರಿಟಿ ಬಳಸ್ತಿದ್ದ ಕಾರ್ ಕೂಡ ಇಲ್ಲಿದೆ. ಸೊ ಅದನ್ನು ನೋಡೋಣ ಮುಂದೆ ಅಂತ ಹೇಳ್ತಾ, 1937 ಕಾರ್ ಅಂತೆ ನೋಡಿ, ಇದು ಎಷ್ಟು ಕ್ಯೂಟಾಗಿದೆ ಅಲ್ಲ. ಈ ಥರ ಕಾರನ್ನ ಓಡಾಡಬಹುದಾ ಅನಿಸುತ್ತೆ ಈಗ, ಯಾಕೆ ಅಂದರೆ ಈಗ ಟ್ಯಾನು ಡಸ್ಟು ಅಂತ ಯೋಚನೆ ಮಾಡ್ತೀವಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಈಗ ಮೇಲ್ಗಡೆ ಫ್ಲೋರಲ್ಲೆಲ್ಲ ನೋಡಿದ್ದಾಯಿತು, ಡೌನ್ ಸ್ಟೇರ್ಸ್ಗೆ ಹೋಗೋಣ. ಇಲ್ಲಿ ಕೂಡ ಚೆನ್ನಾಗಿರೋ ವೆಹಿಕಲ್ಸ್ ಇಟ್ಟಿದ್ದಾರೆ. ಇದು ಟ್ರಕ್, ಮಿಲ್ಟ್ರಿ ಟ್ರಕ್ ಅಂತೆ ನೋಡಿ, ಮಿಲ್ಟ್ರಿ ಥೀಮಲ್ಲೇ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಮಕ್ಳಿಗೆ ತೋರ್ಸೋಕ್ಕೆ ತುಂಬ ಖುಷಿ ಪಡ್ತಾರೆ. ಸೊ ಎಲ್ಲರೂ ಒಮ್ಮೆ ನೋಡಿ ಅಂತ ಹೇಳ್ತಾ, 1945ಅಲ್ಲಿ ಮಿಲ್ಟ್ರಿಯವ್ರು ಯೂಸ್ ಮಾಡ್ತಿದ್ದು. ಈ ವಿಂಟೇಜ್ ಕಾರ್ ಕಲೆಕ್ಷನ್ಗಳೆಲ್ಲವೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ D ವೀರೇಂದ್ರ ಹೆಗ್ಗಡೆ ಅವರಿಗೆ ಸೇರಿದ್ದು. ಈ ಹಿಂದೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಒಂದು ಮ್ಯೂಸಿಯಂ ಇತ್ತು, ಆ ಮ್ಯೂಸಿಯಮಲ್ಲಿ ಇಲ್ಲಿದ್ದ ಕೆಲವು ಕಾರುಗಳು ಅಲ್ಲಿದ್ದವು. ಸೊ ಅಲ್ಲಿಂದ ಎಲ್ಲ ಇಲ್ಲಿಗೆ ಶಿಫ್ಟ್ ಆಗಿದೆ. ಈ ಮ್ಯೂಸಿಯಂ ಚೆನ್ನಾಗಿದೆ, ಹಾಗೆ ಯಾರಿಗೆಲ್ಲ ವಿಂಟೇಜ್ ಕಾರ್ಗಳ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ಬಂದು ನೋಡಿ ಡೀಟೇಲ್ಸ್ ತಗೋಬೋದು ಅಂತ ಹೇಳ್ತಾ, ಮುಂದೆ ನೋಡೋಣ ಬನ್ನಿ. ಇದು ಧರ್ಮಸ್ಥಳದ 2 ಟ್ರಕ್ಗಳು, ಲಾರಿಗಳು, ಅವಾಗೆಲ್ಲ ಲಾರಿ ಅಂತ ಕರಿತಿದ್ರು, ಈಗ ಟ್ರಕ್ ಅಂತ ಕರಿತೀವಿ. ಇದು ಧರ್ಮಸ್ಥಳಕ್ಕೆ ಸೇರಲ್ಪಟ್ಟಿದ್ದ 1948ರಲ್ಲಿ ಯೂಸ್ ಮಾಡ್ತಿದ್ದಂತಹ ಟ್ರಕ್ಗಳು ನೋಡಿ. ಇದನ್ನು ನೋಡಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ, ಎಂಥವ್ರಿಗೂ ಹೊಟ್ಟೆ ಉರಿಯುತ್ತೆ. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂತಹ ಕಾರ್ ಅಂತೆ. 1983 ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು. ಅಪ್ಪ ಕಣ್ತುಂಬ ಬಂತು ನನಗೆ ಈ ಕಾರ್ ನೋಡಿದ ತಕ್ಷಣ. ಕಾರ್ ನಂಬರು, ಅವ್ರ ಫೋಟೋ, ಇಲ್ಲಿರೋ ಡೀಟೇಲ್ಸು, ಅವ್ರ ಹೆಸರು ಎಲ್ಲ ನೋಡಿದ ತಕ್ಷಣ ಕಣ್ತುಂಬಿ ಬಂತು. ತುಂಬ ಒಳ್ಳೆ ನಟರು, ತುಂಬ ಒಳ್ಳೆ ಸೆಲೆಬ್ರಿಟಿ. ಯಾರ್ಯಾರಿಗೆಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಇಷ್ಟನೋ ಅವರೆಲ್ಲ ಒಂದು ಕಮೆಂಟ್ ಮಾಡಿ, ಹಂಗೆ ಲೈಕ್ ಮಾಡಿ. ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ. 1957 ಕಾರ್ಸ್ ಇದು. ಈ ಎಲ್ಲ ಕಾರ್ ಡೀಟೇಲ್ಸ್ ಹೇಳೋಕ್ಕಾಗಲ್ಲ, ದಯವಿಟ್ಟು ಫುಲ್ ಡೀಟೇಲ್ ಬೇಕು ಅಂದರೆ ನೀವೆಲ್ಲರೂ ಹೋಗಿ ಅಲ್ಲೇ ನೋಡಿ, ಎಲ್ಲ ಕಾರ್ ಡೀಟೇಲ್ಸ್ ಸಿಗುತ್ತೆ, ಎಲ್ಲ ಫೋಟೋಸ್ ತಗೋಬೋದು, ಎಲ್ಲ ತೊಗೋಬೋದು. ಇದು ಟ್ಯಾಕ್ಸಿ
ಆವಾಗ ಟ್ಯಾಕ್ಸಿ ಇತ್ತಲ್ಲ 1994 ಇರೋ ಟ್ಯಾಕ್ಸಿ. ಈ ಥರ ಕಾರ್ಗಳು ನೋಡಿ, ಯಾವ್ಯಾವ ಕಲ್ಲರ್ಗಳು ನೋಡಿ ಅಪ್ಪ. ಈಗ ಈ ಥರ ಕಲರ್ಗಳು ಯೂಸ್ ಮಾಡ್ತಾರ ಅನಿಸುತ್ತೆ. ಇದೆಲ್ಲ ನೆಕ್ಸ್ಟ್ ಜನ್ರೇಷನ್ದು ಕಾರ್ಸು, ಅಂದರೆ ಹಂಗೆ ಮುಂದೆ ಬಂದಿರೋದಿದು. ಆಮೇಲೆ ಇನ್ನೊಂದು ರೌಂಡ್ ಹೊಡಿತಿದ್ರು, ಡೀಟೇಲ್ಸ್ ತೊಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ನೋಡಿ ಇದು ಹೆಂಗಿದೆ ಟ್ರಕ್ಕು, ಅಪ್ಪ ಏನೇನೋ ಟ್ರಕ್ಗಳು ಎಲ್ಲ ಯೂಸ್ ಮಾಡಿದ್ದಾರೆ ಆವಾಗ. ಇದು 1967 ಕಾರು. ಆಮೇಲೆ ಕಂಬಗಳು ನೋಡಿದಾಗಲೂ ಖುಷಿ ಆಯಿತು. ಕಂಬಗಳು ನೋಡ್ತಿದ್ದ ತಕ್ಷಣ ಪರಮಾತ್ಮ ಮೂವಿ ಜ್ಞಾಪನಕ್ಕೆ ಬಂತು. ಅದಾದಮೇಲೆ ಇಲ್ಲಿ ಟೆಂಪೋ, ಇದಕ್ಕೇನಂತಾರೆ ಮೆಟೆಡೋ ಟೆಂಪೋ ಅಂತಾರೆ. ಆಮೇಲೆ ಇದು ಕಾರ್ದು ಫುಲ್ಲು ಸ್ಪೇರ್ ಪಾರ್ಟ್ಸ್ ಹೆಂಗಿರುತ್ತೆ ಅಂತ ಫುಲ್ಲು ಈ ಥರ ಇಟ್ಟಿದ್ರು. ಯಾರಿಗೆಲ್ಲ ಈ ಥರದ್ರಲ್ಲಿ ಇಂಟ್ರೆಸ್ಟ್ ಇರ್ತಾವ್ರು ನೋಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದೆಲ್ಲ ನಾವು ನೋಡಿರೋಂಥ ಕಾರ್ಗಳೇ ಅನಿಸುತ್ತೆ. ನಾವು ನೋಡಿದ್ದೀವ ಈ ಕಾರೆಲ್ಲ ನೋಡಿದ್ದೀವಿ ಅಪ್ಪು ಮೂವಿನಲ್ಲಿ. ಇದು ಧರ್ಮಸ್ಥಳಕ್ಕೆ ಸೇರಲ್ಪಟ್ಟಿದ್ದಂತಹ ಟ್ರ್ಯಾಕ್ಟರ್ ಅಂತೆ. ಆಗ ಈ ಥರ ಇತ್ತು ಟ್ರ್ಯಾಕ್ಟರ್, ಓಕೆನಾ. ಇದು ಫುಲ್ಲು ಮಾಡೆಲ್ ಹಿಂಗಿದೆ, ಏನೇನಿದೆ ಅಂತ ಮಾಡೆಲ್. ಆಮೇಲೆ ಇದು ನೋಡಿ ಪಯಣ ಫೋಟೋ ಬೂತ್, ಇಲ್ಲಿ ಕುತ್ಕೊಂಡು ಫೋಟೋ ತಗೋಬೋದು. ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ ಫೋಟೋ ಬಗ್ಗೆ. ಇದು ಕೂಡ ಫೋಟೋ ಬೂತ್ ಆಗಿರುತ್ತೆ. ಇಲ್ಲೆಲ್ಲ ಫೋಟೋಸ್ ತಗೊಳ್ಳೋಕ್ಕೋಸ್ಕರ ಮಾಡಿರ್ತಾರೆ. ನೆಕ್ಸ್ಟು ಅಲ್ಲಿಂದ ಬಂದರೆ ಇದೊಂಥರ ಎಕ್ಸಿಬಿಷನ್ನು. ಇಲ್ಲಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಾರೆ ಹಳೆ ಪಾತ್ರೆಗಳು ಆ ಥರದ್ದು. ಆಮೇಲೆ ದೇವರು, ತುಳುನಾಡಿನ ಪ್ರದರ್ಶನ ಅಂತ ಇದೆ. ಇದಿಷ್ಟು ತುಳುನಾಡಿಗೆ ಸಂಬಂಧಪಟ್ಟ ಪ್ರದರ್ಶನ. ಇದಾದಮೇಲೆ ಇದು ಅಡುಗೆ ಮನೆಗೆ ಅವಾಗ ಯೂಸ್ ಮಾಡಿದಂತಹ ಮರದ್ದು ಆಮೇಲೆ ತಾಮ್ರದ್ದು ಹಿತ್ತಾಳೆದು ಸಾಮಗ್ರಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಈಗೆಲ್ಲ ಸ್ಟೀಲ್, ಅವಾಗೆಲ್ಲ ಸ್ಟೀಲ್ ಇರಲಿಲ್ಲ ಅಲ್ಲ. ಸೊ ಈ ಥರದ್ದಿತ್ತು. ಇದಕ್ಕೆಲ್ಲ ಏನಂತ ಹೇಳಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಒಂದೊಂದು ಥರ ಇತ್ತು, ನೋಡೋಕೆ ಖುಷಿ ಇತ್ತು. ಯಾವುದೋ ಮುಟ್ಟಬೇಡಿ ಅಂತ ಕೂಡ ಅದು ಬರೆದಿದ್ರು. ಅದೆಲ್ಲ ಮಂತು, ಮಜ್ಜಿಗೆ ಕಡಿಯ ಮಂತು, ಇದು ಹಸುಗೆ ಹಾಕಿರ್ತಾರಲ್ಲ ಅದು. ಆಮೇಲೆ ಹಾಗೆ ಬಂದರೆ ತಕ್ಕಡಿ, ಏನೇನೋ ಇಟ್ಟಿದ್ದಾರೆ. ಒನಕೆ, ಅಡುಗೆ ಮನೆ ಸಾಮಗ್ರಿಗಳು, ಕೆಲವೊಂದೊಂದು ಏನು ಅಂತಲೇ ಗೊತ್ತಾಗಲ್ಲ ನಮಗೆ. ಈ ಥರ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡಿ ಇದು ಪೆಟ್ಟಿಗೆ, ಜ್ಯುವೆಲರಿ ಇಡೋವಂಥ ಪೆಟ್ಟಿಗೆ. ಆಮೇಲೆ ಇದು ದೊಡ್ಡದು ಬೋಸಿ, ನೀವೇನಂತ ಕರೀತಾರೆ ಗೊತ್ತಿಲ್ಲ. ಇದು ಫೋಟೋನ ಕ್ಯಾಮ್ರಾ ಇರಬೇಕದು, ಕ್ಯಾಮ್ರಾ. ಆಮೇಲೆ ಇದು ತಾಳೆಗರಿ, ಮಹಾಭಾರತ ಈ ಥರ ಬರೆದಿರೋದಂತೆ. ಅದು ಸೂಕ್ಷ್ಮವಾಗಿ ಗಮನಿಸಿದೆ, ಅದು ಅರ್ಥ ಆಗಲಿಲ್ಲ. ಇದು ತಾಳೆಗರಿ ಬರೆಯುವಂತಹ ಇಂಕನ್ನು ಎತ್ಕೊಂಡು ಬರೀತಾರಲ್ಲ ಅದು. ಇದು 2000 ಏನೋ ಬರೆದು 2242 ಅಂತ, ಅದೇನೋ ಅಂತ ಅರ್ಥ ಆಗಲಿಲ್ಲ ನನಗೆ. ಇದೆಲ್ಲ ತಾಳೆಗರಿಗೆ ಸಂಬಂಧಪಟ್ಟಿದ್ದು. ಇದು ಟೈಪ್ ರೈಟಿಂಗ್ ಮಿಷಿನ್ನು. ಇದು ಫಸ್ಟ್ ಬಂದಿತ್ತಂತೆ ಈ ಥರದ್ದು. ನೋಡಿ ಹೆಂಗಿದೆ ಅದು. ಮುಟ್ಟಬೇಕು ಅನಿಸ್ತಿತ್ತು, ಯಾವ ಮುಟ್ಟಂಗಿಲ್ಲ. ಸೊ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಇದು ಬೈನಾಕ್ಯುಲರ್, ಕರೆಕ್ಟಾಗಿಗಳನ್ನ. ಇದು ಫೋನ್, ಅವಾಗಿದ್ದಂಥ ಫೋನ್ ಚೆನ್ನಾಗಿದೆಯಲ್ಲ ಫೋನು. ಹಾಗೆ ನೆಕ್ಸ್ಟ್ ಬಂದರೆ ಕಾಯಿನ್ಸು, ನಮ್ಮ ದೇಶದ್ದು ಬೇರೆ ದೇಶದ್ದೆಲ್ಲ ಕಾಯಿನ್ಸ್ ಇಟ್ಟಿದ್ದಾರೆ. ಹಂಗೆ ಕರೆನ್ಸಿ ಕೂಡ ಇಟ್ಟಿದ್ದಾರೆ. ಇಂಥದ್ದನ್ನೆಲ್ಲ ಮಕ್ಕಳಿಗೆ ತೋರಿಸಿದ್ರೆ ಅವರಿಗೆ ಅರ್ಥ ಆಗುತ್ತೆ, ಹಾಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಛಾಯಾಗ್ರಹಣದಲ್ಲಿ ಕೂಡ ಇಂಟ್ರೆಸ್ಟ್ ಇತ್ತಂತೆ. ಸೊ ಹಾಗಾಗಿ ಇಲ್ಲಿ ಏನಂತಾರೆ ಇದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇದೆಲ್ಲ ಇವರೇ ಯೂಸ್ ಮಾಡ್ತಿದ್ರು ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಸೊ ಅದನ್ನು ಏನಂತ ಕರೀತಾರೆ ಅಂತ ಹೇಳಿ, ಇದು ಪೇಪರ್ ಮಿಷಿನು, ಪೇಪರ್ ಕಟ್ಟಿಂಗ್ ಮಿಷಿನು ಈ ಥರದ್ದು ಇಟ್ಟಿದ್ರು. ಹಾಗೆ ಇದು ಪೇಪರ್ ಕಟ್ಟಿಂಗ್ ಮಿಷಿನು. ಹಾಗೆ ಇದು ಧರ್ಮಸ್ಥಳದಲ್ಲಿ ತುಂಬ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಅಲ್ಮೇರಾ ಅಂತೆ. ಅದನ್ನು ಬಿಟ್ಟರೆ ಗನ್ನು, ಇದೆಲ್ಲ ಗುಜರಾತ್, ಪಂಜಾಬ್ ಆ ಕಡೆ ಎಲ್ಲ ಯೂಸ್ ಮಾಡೋಂತಹ ಖಡ್ಗಗಳು, ಆ ಥರದ್ದು ಗನ್ನು, ಆ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಎಲ್ಲ ಡೀಟೇಲ್ಸ್ ಕೂಡ ಹಾಕಿದ್ದಾರೆ, ಯಾವುದೇ ಥರದ್ದು ಅದ್ರ ಹೆಸರೇನು ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ. ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ, ಕ್ಯಾಪ್ಚರ್ ಕೂಡ ಮಾಡೋಕ್ಕಾಗಲ್ಲ. ಸೊ ಹಂಗೆ ಲೈಟಾಗಿ ತೋರಿಸಿದ್ದೀನಿ ನೋಡಿ. ಇದು ಪಿರಂಗಿ, ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ. ಇದ್ದ ಕಾಲದಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಇದು ಲ್ಯಾಂಪ್, ಯಾವ ಕಾಲದಿಂದ ಎಲ್ಲಿವರೆಗೂ ಲ್ಯಾಂಪ್ ಬಂದಿದೆ, ಸ್ಟಾರ್ಟಿಂಗ್ ಯಾವ ಲ್ಯಾಂಪ್ ಇತ್ತು, ಈಗ ಯಾವ ಲ್ಯಾಂಪ್ ಇದೆ, ಅದು ಪೂರ ಲ್ಯಾಂಪ್ ಬಗ್ಗೆ ಇದೆ. ಇಷ್ಟು ಇಲ್ಲಿನ ಮ್ಯೂಸಿಯಂ ಒಳಗಿರೋ ಅಂಥ ಡೀಟೇಲ್ಸು. ಇದು ಆಚೆ ನಾವು ಒಳಗೆ ಹೋದಾಗ ಬೆಳಕಿತ್ತು, ಆಚೆ ಬಂದಾಗ ಫುಲ್ ಕತ್ಲಾಗಿದೆ. ಅಷ್ಟು ದೊಡ್ಡ ಮ್ಯೂಸಿಯಂ ಇದೆ. ಸೊ ಬೆಳಗ್ಗೆ ಹೋದರೆ ನೀವು ಸಂಜೆವರೆಗೂ ಎಲ್ಲ ನೋಡ್ಕೊಂಡು, ಇಲ್ಲಿ ಲಾಸ್ಟಿಗೆ ಇಲ್ಲಿ ರೆಸ್ಟೋರೆಂಟಲ್ಲಿ ಊಟ ತಿಂಡಿ ಕಾಫಿ ಕುಟ್ಕೊಂಡು ಆಟಾಡೋಕ್ಕೆ ಕೂಡ ಅಲ್ಲಿ ಜಾಗ ಇದೆ. ಮಕ್ಕಳಿಗೆಲ್ಲರಿಗೂ ಆಟ ಆಡ್ಕೊಂಡು ಬರ್ಬೋದು. ನಾನು ಇಲ್ಲಿ ಕಾಫಿ ಕುಡಿದೆ. ಕಾಫಿ ಮಾತ್ರ ಸಖತ್ತಾಗಿತ್ತು. ಬೆಲ್ಲದ ಕಾಫಿ, ಗ್ರೀನ್ ಟೀ ಅದೆಲ್ಲ ಮಾಡ್ತಾಯಿದ್ರು. ನಾನು ಕಾಫಿ ಕುಡಿದೆ.
ತುಂಬ ಚೆನ್ನಾಗಿತ್ತು, ವಾತಾವರಣ ಕೂಡ ಚೆನ್ನಾಗಿದೆ. ಯಾರ್ಯಾರು ಇನ್ನೂ ಈ ಪಯಣ ಮ್ಯೂಸಿಯಮ್ಗೆ ಹೋಗಿ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ನೈಟ್ ವ್ಯೂ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ಸೇಫ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಯಾರೆಲ್ಲ ಫುಲ್ಲು ನೋಡಿದ್ದಾರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಲೈಕು ಕಮೆಂಟು ಹೈಪು ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಿದ್ದೀನಿ. ಏನಾದರೂ ಈ ವಿಡಿಯೋದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.